ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷರಾಶಿ, ಈ ದಿನ ಅನೇಕ ಹೊಸ ಅವಕಾಶಗಳು ಎದುರಾಗಲಿವೆ. ಈ ಸಮಯದಲ್ಲಿ ನೀವು ತೀರ್ಮಾನಗಳನ್ನು ಶಾಂತಿಯಿಂದ ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿರುತ್ತದೆ. ಇಂದು ಅನೇಕ ಯೋಜನೆಗಳು ವಿಳಂಬವಾಗಿ ನಡೆಯುತ್ತಿದ್ದರೂ ಒತ್ತಡವನ್ನು ಮಾಡಬೇಡಿ. ನಿಮ್ಮ ಮನಸ್ಸು ಇಂದು ಸುಸ್ಥಿತಿಗೆ ಬರುತ್ತದೆ. ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ತೋರಿಸಿ, ಅಗತ್ಯವಿಲ್ಲದ ಖರ್ಚನ್ನು ತಪ್ಪಿಸಿ. ಇಂದು ನೀವು ಕೆಲವು ಸಮಯದಿಂದ ನಡೆಯುತ್ತಿರುವ ಅಸ್ತವ್ಯಸ್ತವಾಗಿರುವ ದಿನಚರಿಯಿಂದ ಸ್ವಲ್ಪ ಪರಿಹಾರ ಪಡೆಯುತ್ತೀರಿ. ಇದರಿಂದಾಗಿ ನೀವು ಹಣದ ವಿಷಯಗಳಲ್ಲಿ ಸರಿಯಾದ ರೀತಿಯಲ್ಲಿ ಘನವಾದ ಮತ್ತು ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ನಿಮ್ಮ ಹಿಂದಿನ ತಪ್ಪುಗಳಿಂದ ಕಲಿಯುವ ಮೂಲಕ ನೀವು ಇಂದಿನ ದಿನವನ್ನು ಉತ್ತಮಗೊಳಿಸಲು ಪ್ರಯತ್ನಿಸುತ್ತೀರಿ. ಇಂದು ಯಾವುದೇ ನ್ಯಾಯಾಲಯದ ಪ್ರಕರಣ ಅಥವಾ ಸರ್ಕಾರಿ ವಿಷಯ ನಡೆಯುತ್ತಿದ್ದರೆ ಇಂದು ಅದಕ್ಕೆ ಸಂಬಂಧಿಸಿದ ಪರಿಹಾರವನ್ನು ನೀವು ಪಡೆಯುವ ಭರವಸೆ ಇರುತ್ತದೆ. ಇಂದು ತಾಯಿಯ ಕಡೆಯಿಂದ ನಿಮ್ಮ ಸಂಬಂಧವನ್ನು ಬಲಪಡಿಸಿಕೊಳ್ಳಲು ಪ್ರಯತ್ನಿಸುತ್ತೀರಿ. ಕುಟುಂಬದಲ್ಲಿ ಸಮತೋಲನ ಮತ್ತು ಸಾಮರಸ್ಯದ ವಾತಾವರಣ ಇರುತ್ತದೆ. ಹಿರಿಯರ ಆರೈಕೆ ಮತ್ತು ಮಕ್ಕಳ ಬಗ್ಗೆ ತಾಳ್ಮೆಯ ಮನೋಭಾವದಿಂದಾಗಿ ವಾತಾವರಣವು ಉತ್ತಮವಾಗಿರುತ್ತದೆ. ಮನೆಯಲ್ಲಿನ ಯಾವುದೇ ಹಳೆಯ ವಿವಾದವನ್ನು ಇಂದು ಪರಿಹರಿಸಬಹುದು. ಹಣದ ವಿಷಯಗಳಲ್ಲಿ ಕ್ರಮೇಣ ಲಾಭವಾಗುತ್ತದೆ. ಇಂದು ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ. ಕುಟುಂಬದಲ್ಲಿ ಸಹಕಾರ ಮತ್ತು ಸಮತೋಲಿತ ನಡವಳಿಕೆಯು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ. ಎಲ್ಲರ ಕೊಡುಗೆಯನ್ನು ಶ್ಲಾಘಿಸುವ ಒಂದು ಸಣ್ಣ ಕುಟುಂಬ ಕಾರ್ಯಕ್ರಮವನ್ನು ಇಂದು ನೀವು ಆನಂದಿಸಬಹುದು. ಇಂದು ಕೆಲಸದಲ್ಲಿ ಸಂಯಮ ಮತ್ತು ತಾಳ್ಮೆಯ ಮನೋಭಾವವು ನಿಮಗೆ ಉತ್ತಮ ಯಶಸ್ಸನ್ನು ತರುತ್ತದೆ. ಒಂದು ಪ್ರಮುಖ ಯೋಜನೆಯಲ್ಲಿ ತಂಡದ ಕೆಲಸದೊಂದಿಗೆ ಕೆಲಸ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ. ಹಿರಿಯರು ನಿಮ್ಮ ಸಮತೋಲಿತ ಮನೋಭಾವದಿಂದ ಪ್ರಭಾವಿತರಾಗುತ್ತಾರೆ. ಕ್ರಮೇಣ ಬಲವಾದ ಅಡಿಪಾಯ ಹಾಕುವ ಸಮಯವಿದು. ಕಲೆ, ಶಿಕ್ಷಣ ಮತ್ತು ನಿರ್ವಹಣೆಗೆ ಸಂಬಂಧಿಸಿದ ಜನರು ಇಂದು ಹೊಸ ಅವಕಾಶಗಳನ್ನು ಪಡೆಯುತ್ತಾರೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ತಿಳುವಳಿಕೆ ಮತ್ತು ತಾಳ್ಮೆಯಿಂದ ಸಂಬಂಧಗಳು ಬಲಗೊಳ್ಳುತ್ತವೆ. ಸಂಗಾತಿಯ ಭಾವನೆಗಳನ್ನು ಆಲಿಸುವುದು ಮತ್ತು ಅವರನ್ನು ಗೌರವಿಸುವುದು ನಿಮ್ಮ ಬಂಧವನ್ನು ಗಾಢಗೊಳಿಸುತ್ತದೆ. ವಿವಾಹಿತರ ಸಂಬಂಧದಲ್ಲಿ ಶಾಂತಿ ಮತ್ತು ಪರಸ್ಪರ ಸಹಕಾರ ಇರುತ್ತದೆ. ಅವಿವಾಹಿತರು ಕ್ರಮೇಣ ತಮ್ಮ ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಾರೆ. ಇಂದು ಸಂಬಂಧಗಳಲ್ಲಿ ಸಮತೋಲನವು ನಿಮ್ಮ ಪ್ರೇಮ ಜೀವನದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಯೋಗ ಮತ್ತು ಧ್ಯಾನವು ಪ್ರಯೋಜನಕಾರಿಯಾಗಿದೆ. ಅತಿಯಾದ ಒತ್ತಡವು ಜೀರ್ಣಕ್ರಿಯೆ ಅಥವಾ ಆಯಾಸದ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಹೆಚ್ಚು ನೀರು ಕುಡಿಯಿರಿ. ಸಮತೋಲಿತ ಜೀವನ ಶೈಲಿಯು ನಿಮ್ಮನ್ನು ದೀರ್ಘಕಾಲದವರೆಗೂ ಆರೋಗ್ಯವಾಗಿ ಇಡುತ್ತದೆ. ವೃಷಭ ರಾಶಿ, ಇಂದು ನಿಮ್ಮ ಸಹೋದರ ಅಥವಾ ಸಹೋದರಿಯರು ನಿಮ್ಮ ಸಹಾಯಕ್ಕೆ ಬರುತ್ತಾರೆ. ಇಂದು ಹೊಸ ಕಲಿಕೆಗಳನ್ನು ಪ್ರಾರಂಭಿಸಲು ಉತ್ತಮ ಅವಕಾಶ ದೊರೆಯಲಿದೆ. ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವ ಮೂಲಕ ನೀವು ಅನೇಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು. ಇಂದು ಸ್ವಾಸ್ಥ್ಯದ ಕಡೆ ಗಮನ ಹರಿಸಿ, ವಿಶ್ರಾಂತಿಗೂ ಸಮಯ ನೀಡಿ. ಇಂದು ಮಿತ್ರರೊಂದಿಗೆ ಒಳ್ಳೆಯ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಒಳ್ಳೆಯ ಅನುಭವವನ್ನು ತರಲಿದೆ. ಈ ದಿನದ ಆರಂಭದಲ್ಲಿ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಲು ಒಂದು ಯೋಜನೆಯನ್ನು ರೂಪಿಸಿ. ಇದು ಖಂಡಿತವಾಗಿಯೂ ನಿಮಗೆ ಯಶಸ್ಸನ್ನು ತರುತ್ತದೆ. ಕೆಲವು ಉತ್ತಮ ಕೆಲಸಗಳಿಂದಾಗಿ ನೀವು ಸಮಾಜದಲ್ಲಿ ಗೌರವವನ್ನು ಸಹ ಪಡೆಯುತ್ತೀರಿ. ಯುವಕರು ತಮ್ಮ ವೃತ್ತಿ ಜೀವನಕ್ಕಾಗಿ ಬಹಳ ಸಮಯದಿಂದ ಹೆಣಗಾಡುತ್ತಿದ್ದರು. ಇಂದು ಅವರು ಅದಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು.
ಇಂದು ನಕಾರಾತ್ಮಕ ಸಂದರ್ಭಗಳಲ್ಲಿ ಕೋಪಗೊಳ್ಳುವ ಬದಲು ಬುದ್ಧಿವಂತಿಕೆಯಿಂದ ಪ್ರತಿಕ್ರಿಯಿಸಿ. ಇದು ನಿಮ್ಮ ಸಂದರ್ಭಗಳನ್ನು ಹೆಚ್ಚಿನ ಮಟ್ಟಿಗೆ ಅನುಕೂಲಕರವಾಗಿ ಇರಿಸುತ್ತದೆ. ವಿರೋಧಿಗಳ ಚಟುವಟಿಕೆಗಳನ್ನು ನಿರ್ಲಕ್ಷಿಸಬೇಡಿ. ಮನೆಯ ಹಿರಿಯ ಸದಸ್ಯರ ಗೌರವವನ್ನು ಕಾಪಾಡಿಕೊಳ್ಳಿ. ಇಂದು ಕುಟುಂಬದಲ್ಲಿ ಬದಲಾವಣೆಗಳಾಗಬಹುದು. ಇದು ಮೊದಲಿಗೆ ತೊಂದರೆದಾಯಕವೆಂದು ತೋರುತ್ತದೆ, ಆದರೂ ಕೊನೆಯಲ್ಲಿ ಸುಧಾರಣೆಗೆ ದಾರಿ ತೆರೆಯುತ್ತದೆ. ಹಿರಿಯರ ಸಲಹೆಗಳನ್ನು ನಿರ್ಲಕ್ಷಿಸಬೇಡಿ ಮತ್ತು ಮಕ್ಕಳ ಭಾವನೆಗಳಿಗೆ ಗಮನ ಕೊಡಿ. ಮನೆಯ ವಾತಾವರಣದಲ್ಲಿ ಗದ್ದಲ ಅಥವಾ ವಿವಾದದ ಸಾಧ್ಯತೆ ಇರುತ್ತದೆ, ಆದರೆ ಸತ್ಯ ಹೊರಬಂದಾಗ ನಿಮ್ಮ ಸಂಬಂಧಗಳಲ್ಲಿ ಸ್ಪಷ್ಟತೆ ಇರುತ್ತದೆ. ಹಣದ ವಿಷಯಗಳಲ್ಲಿ ಖರ್ಚು ಅಥವಾ ನಷ್ಟವಾಗುವ ಸಾಧ್ಯತೆ ಇರುತ್ತದೆ. ಒಂದು ಕಾರ್ಯಕ್ರಮದ ಯೋಜನೆ ಹಠಾತ್ತನೆ ಬದಲಾಗಬಹುದು. ಕುಟುಂಬ ಜೀವನದಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿರುತ್ತದೆ. ಇಂದು ವೈಫಲ್ಯವು ನಿಮ್ಮನ್ನು ನಿರಾಶೆಗೊಳಿಸಬಹುದು, ಆದರೆ ಅದು ನಿಮ್ಮನ್ನು ಹೊಸ ಅವಕಾಶಗಳಿಗೆ ಸಿದ್ಧಪಡಿಸುತ್ತದೆ. ಹಿರಿಯರಿಂದ ಟೀಕೆಯ ಸಾಧ್ಯತೆ ಇದೆ, ಆದರೆ ಈ ಅನುಭವವು ಭವಿಷ್ಯದ ಯಶಸ್ಸಿಗೆ ಆಧಾರವಾಗುತ್ತದೆ. ನಿಮ್ಮ ಸಾಮರ್ಥ್ಯಗಳ ನಿಜವಾದ ಪರೀಕ್ಷೆಗೆ ಇದು ಉತ್ತಮ ಸಮಯ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸತ್ಯ ಹೊರಬರಬಹುದು. ಸಂಬಂಧದಲ್ಲಿ ಗುಪ್ತ ವಿಷಯಗಳ ಬಹಿರಂಗಪಡಿಸುವಿಕೆಯಿಂದಾಗಿ ಅಸ್ಥಿರತೆ ಇರುತ್ತದೆ. ವಿವಾಹಿತರ ನಡುವೆ ಸಂಘರ್ಷದ ಸಾಧ್ಯತೆ ಇರುತ್ತದೆ, ಆದರೆ ಸಮಸ್ಯೆಯನ್ನು ಸಂಭಾಷಣೆಯ ಮೂಲಕ ಪರಿಹರಿಸಬಹುದು. ಅವಿವಾಹಿತರು ಇಂದು ಸಂಬಂಧವನ್ನು ಕೊನೆಗೊಳಿಸಲು ಅಥವಾ ಹೊಸ ತಿರುವನ್ನು ಪಡೆಯಲು ನಿರ್ಧರಿಸಬಹುದು. ಭಾವನಾತ್ಮಕ ತಾಳ್ಮೆ ನಿಮ್ಮ ಸಂಬಂಧವನ್ನು ಉಳಿಸಲು ಸಹಾಯ ಮಾಡುತ್ತದೆ. ಇಂದು ರಕ್ತದೊತ್ತಡ ಅಥವಾ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಬಹುದು. ಆಹಾರ ಮತ್ತು ದಿನಚರಿಯಲ್ಲಿ ಅಸಡ್ಡೆ ಮಾಡಬೇಡಿ. ಧ್ಯಾನ ಮತ್ತು ಉಸಿರಾಟದ ವ್ಯಾಯಾಮಗಳು ಮಾನಸಿಕ ಸಮತೋಲನವನ್ನು ನೀಡುತ್ತವೆ. ಸಣ್ಣ ಸಣ್ಣ ಮುನ್ನೆಚ್ಚರಿಕೆಗಳು ದೊಡ್ಡ ಸಮಸ್ಯೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಮಿಥುನ ರಾಶಿಯ ಇಂದು ನಿಮ್ಮ ಚಿಂತನಾ ಶಕ್ತಿಯ ಉತ್ತಮ ಪ್ರಗತಿಯೆಡೆಗೆ ನಡೆಯುತ್ತದೆ. ಕೆಲವು ಅಸ್ಪಷ್ಟ ವಿಷಯಗಳನ್ನು ಸ್ಪಷ್ಟಪಡಿಸಲು ಪ್ರಯತ್ನಿಸಿ. ತಪ್ಪು ಅರ್ಥ ಮಾಡಿಕೊಳ್ಳಬೇಡಿ. ವ್ಯಾವಹಾರಿಕ ನಿರ್ಧಾರಗಳಲ್ಲಿ ನಿಮಗೆ ಹೊಸ ದಾರಿ ತೆರೆಯಲಿದೆ. ಸಂಬಂಧದಲ್ಲಿ ಸಮಾಲೋಚನೆ ಅತ್ಯಂತ ಮುಖ್ಯವಾಗುತ್ತದೆ. ಇಂದು ಹಣಕಾಸಿನ ವಿಷಯದಲ್ಲಿ ಜಾಗರೂಕತೆ ವಹಿಸಿ. ಅನಗತ್ಯ ಹೂಡಿಕೆ ತಪ್ಪಿಸಿ. ಇಂದು ಹೊಸ ಅಭಿರುಚಿ ಅಥವಾ ಹವ್ಯಾಸವನ್ನು ಬೆಳೆಸಿಕೊಳ್ಳಲು ದಿನವೂ ಸೂಕ್ತವಾಗಿದೆ. ಇಂದು ಕೆಲವು ಚಟುವಟಿಕೆಗಳು ದಿನವಿಡೀ ಮುಂದುವರಿಯುತ್ತವೆ ಮತ್ತು ನೀವು ಬಯಸಿದ ಫಲಿತಾಂಶಗಳನ್ನು ಪಡೆಯಬಹುದು. ಮನೆಯ ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನವನ್ನು ಅನುಸರಿಸುವ ಮೂಲಕ ನಿಮ್ಮ ಅನೇಕ ಸಮಸ್ಯೆಗಳನ್ನು ಪರಿಹರಿಸಲಾಗುತ್ತದೆ. ಸ್ಥಳ ಬದಲಾವಣೆಗೆ ಸಂಬಂಧಿಸಿದ ಯೋಜನೆಗಳನ್ನು ಸಹ ಪರಿಗಣಿಸಲಾಗುತ್ತದೆ. ಇಂದು ಯೋಜನೆಗಳನ್ನು ರೂಪಿಸುವುದರ ಜೊತೆಗೆ ಅವುಗಳನ್ನು ಪೂರ್ಣಗೊಳಿಸುವುದು ಸಹ ಮುಖ್ಯವಾಗಿದೆ. ಹೆಚ್ಚು ಯೋಚಿಸುವುದರಿಂದ ಪರಿಸ್ಥಿತಿಗಳು ಕೈಮೀರಬಹುದು. ಆಸ್ತಿ ವಿಷಯಗಳಲ್ಲಿ ವಿವಾದಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯುವುದು ಉತ್ತಮ. ಇಂದು ಕುಟುಂಬದಲ್ಲಿ ಯಾವುದಾದರೂ ವಿಷಯದಲ್ಲಿ ದೂರ ಅಥವಾ ಬೇರ್ಪಡುವಿಕೆಯ ಭಾವನೆ ಉಂಟಾಗಬಹುದು. ಹಿರಿಯರ ನಿರೀಕ್ಷೆಗಳು ಈಡೇರದ ಕಾರಣ ವಾತಾವರಣ ಸ್ವಲ್ಪ ಗಂಭೀರವಾಗಿರಬಹುದು. ಮಕ್ಕಳಿಂದ ನಿರಾಶೆ ಅಥವಾ ಹಠಮಾರಿತನ ಕಂಡುಬರಬಹುದು. ಹಣದ ಕಾರಣದಿಂದಾಗಿ ನೀವು ಕೆಲವು ಯೋಜನೆಗಳನ್ನು ನಿಲ್ಲಿಸಬೇಕಾಗಬಹುದು. ಕುಟುಂಬ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ನಿಮಗೆ ಇಂದು ಅವಕಾಶ ಸಿಗುತ್ತದೆ. ಇಂದು ದೀರ್ಘಾವಧಿಯಲ್ಲಿ ಸರಿಯಾಗಿ ಪರಿಣಮಿಸುವ ಸಂಬಂಧದಿಂದ ಭಾವನಾತ್ಮಕವಾಗಿ ಹಿಂದೆ ಸರಿಯುವ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬೇಕಾಗಬಹುದು. ಇಂದು ಕೆಲಸದಲ್ಲಿ ಅಪೇಕ್ಷಿತ ಫಲಿತಾಂಶಗಳು ಸಿಗದ ಕಾರಣ ನೀವು ನಿರಾಶೆಗೊಳ್ಳಬಹುದು. ನೀವು ಒಂದು ಯೋಜನೆಯನ್ನು ಅಪೂರ್ಣವಾಗಿ ಇಂದು ಬಿಡಬೇಕಾಗಬಹುದು ಅಥವಾ ಹೊಸ ದಿಕ್ಕನ್ನು ಹುಡುಕಬೇಕಾಗಬಹುದು. ನಿಮ್ಮ ಸಹ ಉದ್ಯೋಗಿಗಳಿಂದ ನಿರೀಕ್ಷೆಗಿಂತ ಬೆಂಬಲ ಸಿಗುವುದಿಲ್ಲ. ತಾಳ್ಮೆಯಿಂದ ಇರಿ ಮತ್ತು ಹೊಸ ಮಾರ್ಗವನ್ನು ಕಂಡುಕೊಳ್ಳಬೇಕಾದ ಉತ್ತಮ ಸಮಯವಿದು. ಬದಲಾವಣೆಯ ಬಯಕೆ ನಿಮ್ಮನ್ನು ಮುಂದುವರಿಯಲು ಪ್ರೇರೇಪಿಸುತ್ತದೆ.
ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ದೂರ ಅಥವಾ ಬೇರ್ಪಡುವಿಕೆಯ ಸಾಧ್ಯತೆ ಇರುತ್ತದೆ. ಸಂಗಾತಿಯೊಂದಿಗಿನ ಭಾವನಾತ್ಮಕ ಅಸಮತೋಲನವು ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ. ವಿವಾಹಿತರು ಕೆಲವು ಹಳೆಯ ಸಮಸ್ಯೆಯಿಂದ ತಣ್ಣಗಾಗಬಹುದು. ಅವಿವಾಹಿತರು ಇದ್ದಕ್ಕಿದ್ದಂತೆ ಸಂಬಂಧದಿಂದ ಹಿಂದೆ ಸರಿಯಬಹುದು. ಸಂಬಂಧದ ವಾಸ್ತವತೆಯನ್ನು ಆತ್ಮಾವಲೋಕನ ಮಾಡಿಕೊಳ್ಳಲು ಮತ್ತು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇಂದು ನಿಮಗೆ ನಿದ್ರೆ ಅಥವಾ ಶಕ್ತಿಯ ಕೊರತೆ ಇರಬಹುದು. ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ. ಆಹಾರವನ್ನು ಹಗುರವಾಗಿ ಮತ್ತು ಪೌಷ್ಟಿಕವಾಗಿ ಇಡಿ. ಕಟಕ ರಾಶಿ, ಇಂದು ಮಿತ್ರರಿಂದ ಸಕಾರಾತ್ಮಕ ಸಲಹೆಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ನಿಮ್ಮ ಧೈರ್ಯದಿಂದ ಬಂದ ನಿರ್ಧಾರಗಳು ಸಕಾರಾತ್ಮಕ ಫಲ ತರುತ್ತವೆ. ಆರ್ಥಿಕ ನಿರ್ವಹಣೆಯಲ್ಲಿ ಅತಿಯಾಗಿ ಜಾಗರೂಕತೆ ಅಗತ್ಯವಿದೆ. ಇಂದು ವ್ಯಯವನ್ನು ಕಾಪಾಡಿ. ಸ್ವಾಸ್ಥ್ಯದಲ್ಲಿ ತೀವ್ರ ಆರೋಗ್ಯ ಸಮಸ್ಯೆ ತಲುಪದಂತೆ ಗಮನ ಹರಿಸಿ. ಇಂದು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸಾಧನೆ ಹೆಚ್ಚಾಗುತ್ತದೆ. ಪ್ರೋತ್ಸಾಹವು ದೊರೆಯುತ್ತದೆ. ಸಂಜೆ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಶಾಂತಿ ತರುವ ಧ್ಯಾನ ಅಥವಾ ಯೋಗವನ್ನು ಅನುಸರಿಸಿ. ಇಂದು ನಿಮಗೆ ಅನುಕೂಲಕರ ಸಮಯವಾಗಿದೆ. ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ಮಾಡುವ ಪ್ರಯತ್ನಗಳಲ್ಲಿ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ. ವಿರೋಧಿಗಳ ನಿಮ್ಮ ವ್ಯಕ್ತಿತ್ವದ ಮುಂದೆ ಸೋಲುತ್ತಾರೆ. ಯುವಕರು ತಮ್ಮ ವೃತ್ತಿ ಜೀವನದ ಬಗ್ಗೆ ತಿಳಿದಿರುತ್ತಾರೆ ಮತ್ತು ಯಶಸ್ವಿಯಾಗಲು ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆದ ನಂತರ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ. ಇಂದು ಸಂಬಂಧಿಕರಿಂದ ದುಃಖದ ಸುದ್ದಿಯನ್ನು ಪಡೆಯುವುದು ಸ್ವಲ್ಪ ಸಮಯದವರೆಗೆ ನಿಮ್ಮ ಮನಸ್ಸಿನಲ್ಲಿ ದುಃಖ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ತರಬಹುದು. ಯೋಗ ಮತ್ತು ಧ್ಯಾನದಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ಇದು ನಿಮಗೆ ಹೆಚ್ಚಿನ ಮಟ್ಟಿಗೆ ಪರಿಹಾರವನ್ನು ನೀಡುತ್ತದೆ. ವಿದ್ಯಾರ್ಥಿಗಳು ಅಧ್ಯಯನ ಮಾಡುವ ಬದಲು ನಿಷ್ಪ್ರಯೋಜಕ ಚಟುವಟಿಕೆಗಳಲ್ಲಿ ತಮ್ಮ ಸಮಯವನ್ನು ಇಂದು ಎಂದಿಗೂ ವ್ಯರ್ಥ ಮಾಡಬಾರದು. ಇಂದು ಕೌಟುಂಬಿಕ ವಿಷಯಗಳಲ್ಲಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲಾಗುವುದು. ಹಿರಿಯರ ಸಲಹೆಯನ್ನು ಕೇಳುವುದು ನಿಮಗೆ ಮುಖ್ಯವಾಗಿರುತ್ತದೆ. ಮಕ್ಕಳಿಂದ ನಿರೀಕ್ಷಿತ ಬೆಂಬಲ ತಡವಾಗಿ ಸಿಗುತ್ತದೆ. ಆದ್ದರಿಂದ ನೀವು ತಾಳ್ಮೆಯಿಂದ ಇರಬೇಕು. ಕೌಟುಂಬಿಕ ವಾತಾವರಣದಲ್ಲಿ ನೀವು ನಿರ್ಧಾರವನ್ನು ಮುಂದೂಡಬೇಕಾಗಬಹುದು. ಹಣದ ವಿಷಯಗಳಲ್ಲಿ ನೀವು ತಕ್ಷಣದ ಪ್ರಯೋಜನಗಳನ್ನು ನೋಡದೇ ಇರಬಹುದು. ಆದರೆ ನೀವು ನಿಲ್ಲಿಸಿ ಯೋಚಿಸಿದರೆ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಸಂಬಂಧ ಅಥವಾ ಕಾರ್ಯಕ್ರಮದ ಬಗ್ಗೆ ರಾಜಿ ಮಾಡಿಕೊಳ್ಳುವ ಪರಿಸ್ಥಿತಿ ಉದ್ಭವಿಸಬಹುದು. ಇಂದು ಒಂದು ಯೋಜನೆ ಅಥವಾ ಅವಕಾಶವನ್ನು ನಿಲ್ಲಿಸಬೇಕಾಗಬಹುದು. ಸಹ ಉದ್ಯೋಗಿಗಳೊಂದಿಗೆ ವಿಚಾರ ಸಂಘರ್ಷದ ಸಾಧ್ಯತೆ ಇದೆ. ಆದರೆ ತಾಳ್ಮೆ ಮತ್ತು ಸಮರ್ಪಣೆ ನಿಮ್ಮ ಪರಿಸರವನ್ನು ಸುಧಾರಿಸುತ್ತದೆ. ಲಾಭಗಳಿಗಿಂತ ಸ್ಥಿರತೆಯ ಮೇಲೆ ಕೇಂದ್ರೀಕರಿಸುವುದು ಮುಖ್ಯವಾಗುತ್ತದೆ. ತಾಳ್ಮೆಯಿಂದ ಇರುವಾಗ ಸರಿಯಾದ ಅವಕಾಶಕ್ಕಾಗಿ ಕಾಯುವ ಸಮಯವಿದು. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸಂಬಂಧಗಳ ದಿಕ್ಕಿನ ಬಗ್ಗೆ ಗೊಂದಲವಿರಬಹುದು. ಸಂಗಾತಿಯೊಂದಿಗಿನ ಸಂಭಾಷಣೆಯಲ್ಲಿ ಸ್ಪಷ್ಟತೆಯನ್ನು ತರುವ ಅವಶ್ಯಕತೆ ಇರುತ್ತದೆ. ವಿವಾಹಿತರು ಪರಸ್ಪರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತಾರೆ. ಅವಿವಾಹಿತರ ಸಂಬಂಧದಲ್ಲಿ ಇಂದು ವಿಳಂಬ ಅಥವಾ ನಿಶ್ಚಲತೆಯ ಸಾಧ್ಯತೆ ಇರುತ್ತದೆ. ಇಂದು ನಿಮಗೆ ಕುತ್ತಿಗೆ ಅಥವಾ ಬೆನ್ನಿನಲ್ಲಿ ಉದ್ವೇಗ ಉಂಟಾಗಬಹುದು. ದೀರ್ಘಕಾಲ ಒಂದೇ ಸ್ಥಾನದಲ್ಲಿರುವುದರಿಂದ ನಿಮಗೆ ಅಶಾಂತಿ ಉಂಟಾಗುತ್ತದೆ. ಯೋಗ ಮತ್ತು ಸ್ಟ್ರೆಚಿಂಗ್ ನಿಮಗೆ ಉತ್ತಮ ಪರಿಹಾರವನ್ನು ನೀಡುತ್ತದೆ. ನಿಮ್ಮ ಆಹಾರವನ್ನು ಸಮತೋಲನದಲ್ಲಿಡಿ ಮತ್ತು ಸಾಕಷ್ಟು ವಿಶ್ರಾಂತಿ ನಿದ್ರೆ ಪಡೆಯಿರಿ. ಸಿಂಹ ರಾಶಿ, ಇಂದು ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸುತ್ತೀರಿ. ನಿಮ್ಮ ನಾಯಕತ್ವ ಗುಣಗಳು ಸಹ ಉದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ಧೈರ್ಯದಿಂದ ಅದನ್ನು ಸ್ವೀಕರಿಸಿ. ಇಂದು ಆರ್ಥಿಕ ಹಿತಕ್ಕಾಗಿ ನಿರ್ಧಾರಗಳನ್ನು ಸಮಂಜಸವಾಗಿ ತೆಗೆದುಕೊಳ್ಳಿ. ಸ್ವಾಸ್ಥ್ಯದ ಕಡೆ ಎಚ್ಚರಿಕೆ ಇರಲಿ.
ಇಂದು ಸಮರ್ಪಿತ ಆಹಾರ ಸೇವನೆ ಮತ್ತು ವಿಶ್ರಾಂತಿ ಬಹಳ ಮುಖ್ಯವಾಗುತ್ತದೆ. ಇಂದು ಸಾಮಾಜಿಕ ಮತ್ತು ಸಮಾಜಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ಸಂಪರ್ಕಗಳು ಮತ್ತು ಮನ್ನಣೆ ಹೆಚ್ಚಾಗುತ್ತದೆ. ವಾಹನ ಅಥವಾ ಆಸ್ತಿ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಯಾವುದೇ ಚಟುವಟಿಕೆ ನಡೆಯುತ್ತಿದ್ದರೆ ಇಂದು ಅದಕ್ಕೆ ಸಂಬಂಧಿಸಿದ ಕೆಲವು ಕೆಲಸಗಳನ್ನು ಪರಿಹರಿಸಬಹುದು. ಇಂದು ಶಾಪಿಂಗ್ ಮಾಡುವಾಗ ಬಿಲ್ಲನ್ನು ಸಂಪೂರ್ಣವಾಗಿ ಪರಿಶೀಲಿಸಿ. ನೀವು ಇಲ್ಲಿ ಮೋಸ ಹೋಗಬಹುದು. ಹಣಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ವಹಿವಾಟು ಮಾಡದಿರುವುದು ಉತ್ತಮ. ಇಂದು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ವಿಷಯದ ಕಾರಣದಿಂದಾಗಿ ಸಣ್ಣ ವಾದ ಸಂಭವಿಸಬಹುದು. ವಿವೇಚನೆ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸಿ. ಇಂದು ನಿಮ್ಮ ಮಾತುಗಳು ಮತ್ತು ನಿರ್ಧಾರಗಳು ಕುಟುಂಬದ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ. ಹಿರಿಯರೊಂದಿಗಿನ ಸಂಭಾಷಣೆಯಲ್ಲಿ ಸ್ಪಷ್ಟತೆ ಕಂಡುಬರುತ್ತದೆ ಮತ್ತು ಮಕ್ಕಳು ನಿಮ್ಮ ಅಭಿಪ್ರಾಯವನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ. ಕುಟುಂಬದ ವಾತಾವರಣವು ಶಿಸ್ತುಬದ್ಧವಾಗಿರುತ್ತದೆ, ಆದರೆ ಕಠಿಣ ಮಾತುಗಳಿಂದ ದೂರವಿರುವುದು ಮುಖ್ಯವಾಗುತ್ತದೆ. ಇಂದು ಹಣದ ವಿಷಯಗಳಲ್ಲಿ ನೀವು ಪ್ರಾಯೋಗಿಕ ಮತ್ತು ತರ್ಕಬದ್ಧ ಮನೋಭಾವವನ್ನು ಅಳವಡಿಸಿಕೊಳ್ಳುವಿರಿ. ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ಕಾರ್ಯಕ್ರಮ ಅಥವಾ ಚರ್ಚೆಯಲ್ಲಿ ನೀವು ನಿರ್ಣಾಯಕ ಪಾತ್ರವನ್ನು ವಹಿಸುವಿರಿ. ಯಾವುದೇ ವಿವಾದವನ್ನು ಪರಿಹರಿಸುವಲ್ಲಿ ನಿಮ್ಮ ಬುದ್ಧಿವಂತಿಕೆ ಸಹಾಯಕವಾಗಿರುತ್ತದೆ. ಇಂದು ನೀವು ಸ್ಪಷ್ಟ ಚಿಂತನೆ ಮತ್ತು ತರ್ಕಬದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಸಹ ಉದ್ಯೋಗಿಗಳಲ್ಲಿ ನೀವು ನಾಯಕತ್ವದ ಪಾತ್ರವನ್ನು ವಹಿಸುತ್ತೀರಿ. ನಿಮ್ಮ ಆಲೋಚನೆಗಳು ಕಠಿಣವಾಗಿ ಕಾಣಿಸಬಹುದು, ಆದರೆ ಇವು ದೀರ್ಘಾವಧಿಯಲ್ಲಿ ಪ್ರಯೋಜನ ಪಡೆಯುತ್ತವೆ. ತರ್ಕಬದ್ಧ ನಿರ್ಧಾರಗಳು ನಿಮಗೆ ಸರಿಯಾದ ದಿಕ್ಕನ್ನು ತೋರಿಸುತ್ತವೆ. ಮುಂದುವರಿಯಲು ನೀವು ನಿಮ್ಮ ಅನುಭವ ಮತ್ತು ಜ್ಞಾನವನ್ನು ನಿಖರವಾಗಿ ಬಳಸುತ್ತೀರಿ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ನಿಮ್ಮ ಸಂಗಾತಿಯಿಂದ ನೀವು ಪ್ರಾಮಾಣಿಕತೆ ಮತ್ತು ಸ್ಪಷ್ಟತೆಯನ್ನು ನಿರೀಕ್ಷಿಸುತ್ತೀರಿ. ಸಂಬಂಧಗಳಲ್ಲಿ ಭಾವನೆಗಳಿಗಿಂತ ತರ್ಕವು ಹೆಚ್ಚಿನ ಪ್ರಭಾವ ಬೀರುತ್ತದೆ. ವಿವಾಹಿತರ ನಡುವೆ ವಿಚಾರಗಳ ಸಂಘರ್ಷ ಇರುತ್ತದೆ, ಆದರೆ ಪರಿಹಾರವನ್ನು ಸಂಭಾಷಣೆಯ ಮೂಲಕ ಕಂಡುಹಿಡಿಯಬಹುದು. ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಅವಿವಾಹಿತರು ಭಾವನೆಗಳಿಗಿಂತ ಬುದ್ಧಿವಂತಿಕೆಯ ಮೇಲೆ ಅವಲಂಬಿತರಾಗಿರುತ್ತಾರೆ. ಇಂದು ನಿಮ್ಮ ಮಾನಸಿಕ ಒತ್ತಡ ಮತ್ತು ಅತಿಯಾಗಿ ಯೋಚಿಸುವ ಪ್ರವೃತ್ತಿ ಮೇಲುಗೈ ಸಾಧಿಸಬಹುದು. ಕಣ್ಣು ಮತ್ತು ತಲೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಸಾಕಷ್ಟು ನಿದ್ರೆ ಮತ್ತು ಉತ್ತಮ ವಿಶ್ರಾಂತಿಯ ಅಗತ್ಯವಿದೆ. ಯೋಗ ಮತ್ತು ಧ್ಯಾನವು ನಿಮ್ಮ ಮನಸ್ಸನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಕನ್ಯಾ ರಾಶಿ, ಇಂದು ನಿಮಗೆ ಕೆಲಸದ ಪ್ರಗತಿಗೆ ಉತ್ತಮ ದಾರಿ ತೆರೆಯಲಿದೆ. ನಿರ್ಧಾರಗಳಲ್ಲಿ ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಬೇಕು. ಹೊಸ ಪರಿಚಯಗಳು ಸಕಾರಾತ್ಮಕ ಪರಿಣಾಮ ತರುತ್ತವೆ. ಆರೋಗ್ಯ ವಿಷಯದಲ್ಲಿ ಹೆಚ್ಚಿನ ಶ್ರದ್ಧೆ ವಹಿಸಿ. ಇಂದು ನಿಮ್ಮ ಚಾತುರ್ಯವು ಕೆಲಸದ ಕ್ಷೇತ್ರದಲ್ಲಿ ಸಹಾಯ ಮಾಡುತ್ತದೆ. ಯಾವುದೇ ಸಮಸ್ಯೆ ಎದುರಾದಾಗ ಸರಿಯಾಗಿ ಚಿಂತನೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯಿರಿ. ಇಂದು ಸಂಜೆ ಸಮಯದಲ್ಲಿ ನಿಮಗೆ ನೆಮ್ಮದಿ ತರಬಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಇಂದು ನಿಮ್ಮ ಯಾವುದೇ ವಿಶೇಷ ಕಾರ್ಯಗಳನ್ನು ಪೂರ್ಣಗೊಳಿಸುವಲ್ಲಿ ಪ್ರಭಾವಿ ವ್ಯಕ್ತಿಯ ಬೆಂಬಲವನ್ನು ನೀವು ಪಡೆಯುತ್ತೀರಿ. ಇಂದು ನಿಮ್ಮ ಮನೋಸ್ಥೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ವಿಶೇಷ ಪ್ರತಿಭೆಯನ್ನು ಬೆಳೆಸಿಕೊಳ್ಳಲು ಸಹ ಸಮಯ ಕಳೆಯಿರಿ. ಇದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಇಂದು ಕಾರ್ಯನಿರತರಾಗಿರುವುದರ ಜೊತೆಗೆ ನಿಮ್ಮ ಕುಟುಂಬದವರೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ ಮತ್ತು ಕೊಡುಗೆ ನೀಡಿ. ಯಾವುದೇ ರೀತಿಯ ತಪ್ಪು ಕೆಲಸವು ನಿಮಗೆ ತೊಂದರೆಯನ್ನು ಉಂಟು ಮಾಡಬಹುದು, ಇದನ್ನು ನೀವು ನೆನಪಿನಲ್ಲಿಡಬೇಕು. ಇಂದು ವಿದ್ಯಾರ್ಥಿಗಳು ತಮ್ಮ ಯಾವುದೇ ವಿಷಯಗಳಲ್ಲಿ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡೆಯದ ಕಾರಣ ಒತ್ತಡಕ್ಕೆ ಒಳಗಾಗಬಹುದು. ಇಂದು ಕುಟುಂಬದ ಭರವಸೆ ಮತ್ತು ಶಾಂತಿಯ ವಾತಾವರಣವನ್ನು ನೀವು ಕಾಣಬಹುದು. ಹಿರಿಯರ ಆಶೀರ್ವಾದ ಮತ್ತು ಮಕ್ಕಳ ಮುಗ್ಧತೆ ಮನೆಯ ವಾತಾವರಣವನ್ನು ಇನ್ನಷ್ಟು ಸಿಹಿಗೊಳಿಸುತ್ತದೆ. ಹಳೆಯ ಕೌಟುಂಬಿಕ ವಿವಾದವನ್ನು ಪರಿಹರಿಸಬಹುದು.
ಮತ್ತು ದೀರ್ಘಕಾಲದ ಚಿಂತೆಗಳ ಹೊರೆ ಕಡಿಮೆಯಾಗುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ಸ್ಥಿರತೆ ಇರುತ್ತದೆ. ಯಾವುದೇ ಕೌಟುಂಬಿಕ ಕಾರ್ಯಕ್ರಮ ಅಥವಾ ಆಚರಣೆಯು ಮನೆಯಲ್ಲಿ ಸಂತೋಷ ಮತ್ತು ಅನ್ಯೋನ್ಯತೆಯನ್ನು ಹೆಚ್ಚಿಸುತ್ತದೆ. ಇಂದು ಹೊಸ ನಿರ್ದೇಶನಗಳು ಮತ್ತು ಅವಕಾಶಗಳು ಹೊರಹೊಮ್ಮುತ್ತವೆ. ಸಹ ಉದ್ಯೋಗಿಗಳು ನಿಮ್ಮ ಪ್ರಯತ್ನಗಳನ್ನು ಗೌರವಿಸುತ್ತಾರೆ ಮತ್ತು ಹಿರಿಯರು ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ. ದೀರ್ಘಕಾಲದಿಂದ ಬಾಕಿ ಇರುವ ಯೋಜನೆಗಳು ಪ್ರಗತಿ ಹೊಂದುತ್ತವೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಆಲೋಚನೆಗಳು ಭವಿಷ್ಯದ ಯೋಜನೆಗಳಿಗೆ ಮಾರ್ಗದರ್ಶನ ನೀಡುತ್ತವೆ. ಆತ್ಮವಿಶ್ವಾಸ ಮತ್ತು ಸೃಜನಶೀಲತೆ ನಿಮ್ಮ ವೃತ್ತಿ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಇಂದು ನಿಮ್ಮ ಪ್ರೇಮ ಜೀವನವು ಭರವಸೆ ಮತ್ತು ನಂಬಿಕೆಯಿಂದ ತುಂಬಿರುತ್ತದೆ. ಅವಿವಾಹಿತರಿಗೆ ಹೊಸ ಸಂಬಂಧದ ಸಾಧ್ಯತೆ ಇದೆ. ವಿವಾಹಿತರು ಪರಸ್ಪರ ತಿಳುವಳಿಕೆ ಮತ್ತು ಸಹಕಾರವನ್ನು ಆನಂದಿಸುತ್ತಾರೆ. ಈ ಹಿಂದೆ ಸಂಬಂಧದಲ್ಲಿ ಅಂತರವಿದ್ದರೆ ಇಂದು ಸಂಭಾಷಣೆ ಮತ್ತು ನಿಕಟತೆಯೊಂದಿಗೆ ಪರಿಸ್ಥಿತಿ ಸುಧಾರಿಸುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಭವಿಷ್ಯವನ್ನು ಯೋಜಿಸುವುದು ಆಹ್ಲಾದಕರವಾಗಿರುತ್ತದೆ. ಇಂದು ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ನಿದ್ರೆ ಉತ್ತಮವಾಗಿ ಬರುತ್ತದೆ. ಯೋಗ ಮತ್ತು ಧ್ಯಾನವು ಮಾನಸಿಕ ಸ್ಥಿರತೆಯನ್ನು ಒದಗಿಸುತ್ತದೆ. ಸಾಕಷ್ಟು ನೀರು ಮತ್ತು ಪೌಷ್ಟಿಕ ಆಹಾರದೊಂದಿಗೆ ದೈಹಿಕ ಸಾಮರ್ಥ್ಯವು ಮತ್ತಷ್ಟು ಹೆಚ್ಚಾಗುತ್ತದೆ. ತುಲಾ ರಾಶಿ, ಇಂದು ನಿಮ್ಮ ಸಂಭಾಷಣಾ ಕೌಶಲ್ಯಗಳು ಉತ್ತಮ ಫಲ ತರುತ್ತವೆ. ಆರ್ಥಿಕ ಹಿತಕ್ಕಾಗಿ ಜಾಗರೂಕತೆಯ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಕೌಟುಂಬಿಕ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಬೇಕು. ಪ್ರತಿದಿನ ಚಿಂತೆ ತಪ್ಪಿಸಿ ಮನಸ್ಸನ್ನು ಶಾಂತಗೊಳ್ಳಲು ಯೋಗ ಅಭ್ಯಾಸ ಮಾಡಿ. ಇಂದು ಹೊಸ ಕಲಿಕೆಗಳು ನಿಮ್ಮ ವೃತ್ತಿ ಬೆಳವಣಿಗೆಗೆ ನೆರವಾಗುತ್ತವೆ. ಇಂದು ನಿಮಗೆ ಒಂದು ಸಮಾರಂಭ ಅಥವಾ ಸಮ್ಮೇಳನದಲ್ಲಿ ಭಾಗವಹಿಸಲು ಆಹ್ವಾನ ಬರುತ್ತದೆ. ನಿಮ್ಮ ಆಲೋಚನೆಗಳನ್ನು ಉತ್ತಮ ರೀತಿಯಲ್ಲಿ ಪ್ರಸ್ತುತಪಡಿಸಲು ನಿಮಗೆ ಇಂದು ಸಾಧ್ಯವಾಗುತ್ತದೆ. ಈ ಸಮಯದಲ್ಲಿ ಗ್ರಹಗಳ ಸ್ಥಾನದಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಈ ಬದಲಾವಣೆಯನ್ನು ಮುಕ್ತ ಹೃದಯದಿಂದ ಸ್ವೀಕರಿಸಿ. ಇದು ನಿಮಗೆ ಸಕಾರಾತ್ಮಕವಾಗಿಯೇ ಇರುತ್ತದೆ. ಇಂದು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯವಾಗುತ್ತದೆ. ದಿನಚರಿಯನ್ನು ವ್ಯವಸ್ಥಿತವಾಗಿರಿಸಿಕೊಳ್ಳುವುದು ಸಹ ಅಷ್ಟೇ ಮುಖ್ಯವಾಗಿದೆ. ದುರಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸದಂತಹ ಸಂದರ್ಭಗಳು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ಉಂಟು ಮಾಡಬಹುದು. ಸ್ವಯಂ ಪ್ರೇರಿತ ಮತ್ತು ಸರಳವಾಗಿ ಇರಿ. ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಇಂದು ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆ ಬರಲಿದೆ. ಕುಟುಂಬದಲ್ಲಿ ಹಳೆಯ ಆಲೋಚನೆಗಳು ಮತ್ತು ಅಡೆತಡೆಗಳು ಹಿಂದೆ ಉಳಿಯುತ್ತವೆ. ಹೊಸ ದೃಷ್ಟಿಕೋನದಿಂದ ಮುಂದುವರಿಯಲು ಅವಕಾಶವಿರುತ್ತದೆ. ಹಿರಿಯರ ಸಲಹೆ ಇಂದು ಬಹಳ ಪರಿಣಾಮಕಾರಿ ಎಂದು ಸಾಬೀತುಪಡಿಸುತ್ತದೆ. ಕುಟುಂಬದ ವಿಷಯದಲ್ಲಿ ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಪರಿಸ್ಥಿತಿಯಲ್ಲಿ ಈಗ ನಿರ್ಣಾಯಕ ಬದಲಾವಣೆಯ ಸಾಧ್ಯತೆ ಇದೆ. ಕುಟುಂಬದ ಸಹಾಯದಿಂದ ಹಣದ ವಿಷಯದಲ್ಲಿ ಹೊಸ ಯೋಜನೆಗಳು ಯಶಸ್ವಿಯಾಗಬಹುದು. ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಕುಟುಂಬ ಸಂಬಂಧಗಳಲ್ಲಿ ನಿಕಟತೆ ಮತ್ತು ಆಳ ಹೆಚ್ಚಾಗುತ್ತದೆ. ಇಂದು ಮಿತಿಗಳು ಮತ್ತು ಅಡೆತಡೆಗಳು ಮುಂದುವರಿಯುತ್ತವೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಕೆಲಸವು ಈಗ ವೇಗವನ್ನು ಪಡೆಯುತ್ತದೆ. ಸಹ ಉದ್ಯೋಗಿಗಳ ವರ್ತನೆ ಸಕಾರಾತ್ಮಕವಾಗಿರುತ್ತದೆ. ಇದು ಕೆಲಸದ ವಾತಾವರಣವನ್ನು ನಿಮಗೆ ಆರಾಮದಾಯಕವಾಗಿ ಇರಿಸುತ್ತದೆ. ನೀವು ಉದ್ಯೋಗವನ್ನು ಬದಲಾಯಿಸುವ ಅಥವಾ ವ್ಯವಹಾರದಲ್ಲಿ ಹೊಸ ಹೆಜ್ಜೆಗಳನ್ನು ಇಡುವ ಬಗ್ಗೆ ಯೋಚಿಸುತ್ತಿದ್ದರೆ ಅದಕ್ಕೂ ಕೂಡ ಈ ದಿನ ಸರಿಯಾಗಿರುತ್ತದೆ. ನಿಮ್ಮ ಆಲೋಚನೆ ಮತ್ತು ಧೈರ್ಯವು ಕೆಲಸದ ಸ್ಥಳದಲ್ಲಿ ಹೊಸ ಗುರುತನ್ನು ಸೃಷ್ಟಿಸುತ್ತದೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಹಳೆಯ ವ್ಯತ್ಯಾಸಗಳು ಮತ್ತು ತಪ್ಪು ಗ್ರಹಿಕೆಗಳು ಕ್ರಮೇಣ ಕೊನೆಗೊಳ್ಳುತ್ತವೆ. ನಿಮ್ಮ ಸಂಗಾತಿಯೊಂದಿಗೆ ಹೊಸ ಸಂಬಂಧವನ್ನು ಪ್ರಾರಂಭಿಸಲು ನಿಮಗೆ ಅವಕಾಶ ಸಿಗುತ್ತದೆ. ವಿವಾಹಿತರು ತಮ್ಮ ಸಂಬಂಧಗಳಲ್ಲಿ ಆಳವನ್ನು ಅನುಭವಿಸುತ್ತಾರೆ. ಇಲ್ಲಿಯವರೆಗೆ ಒಂಟಿಯಾಗಿದ್ದವರು ಇಂದು ಹೊಸ ವ್ಯಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಅವಕಾಶವನ್ನು ಪಡೆಯಬಹುದು. ಈ ಬದಲಾವಣೆಯು ನಿಮ್ಮ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ನಿಕಟತೆಯನ್ನು ತರುತ್ತದೆ.
ಇಂದು ನೀವು ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಹೊಸ ಮಾರ್ಗಗಳನ್ನು ಅಳವಡಿಸಿಕೊಂಡರೆ ನೀವು ಸುಧಾರಣೆಯನ್ನು ನೋಡುತ್ತೀರಿ. ಧ್ಯಾನ ಮತ್ತು ಉಸಿರಾಟದ ವ್ಯಾಯಾಮಗಳು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಬಹಳ ಸಹಾಯಕವಾಗುತ್ತವೆ. ಸಮತೋಲಿತ ಆಹಾರ ಮತ್ತು ನಿಯಮಿತ ನಿದ್ರೆ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತವೆ. ವೃಶ್ಚಿಕ ರಾಶಿ, ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ಪಷ್ಟ ಚಿಂತನೆ ಯಶಸ್ಸಿನ ದಾರಿಯನ್ನು ತರುತ್ತದೆ. ವೈಯಕ್ತಿಕ ಸಂಬಂಧಗಳಲ್ಲಿ ಪರಸ್ಪರ ಬಲವಾದ ಅರ್ಥ ಮಾತುಕತೆ ಹೆಚ್ಚಾಗುತ್ತದೆ. ಇಂದು ಹಣಕಾಸಿನ ಕಾರ್ಯಗಳಲ್ಲಿ ಜಾಗರೂಕ ನಿರ್ಧಾರ ತೆಗೆದುಕೊಳ್ಳಿ. ಪ್ರವಾಸ ಅಥವಾ ಹೊಸ ಯೋಜನೆಯ ಬಗ್ಗೆ ಯೋಚನೆ ಮಾಡಬಹುದು. ಇಂದು ಆಧ್ಯಾತ್ಮಿಕ ಚಟುವಟಿಕೆಗಳು ನಿಮಗೆ ಶಾಂತಿ ತರಲಿದೆ. ಇಂದು ಹೊಸ ಕೌಶಲ್ಯ ಕಲಿಯಲು ಸಮಯವನ್ನು ಮೀಸಲಿಡಿ. ಇಂದು ನಿಮಗೆ ಕೆಲವು ಉತ್ತಮ ಸಾಧನೆಗಳನ್ನು ನೀಡುವ ದಿನವಾಗಿದೆ. ಭವಿಷ್ಯದ ಗುರಿಗಳನ್ನು ಸಾಧಿಸಲು ಮಾಡಿದ ಪ್ರಯತ್ನಗಳು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತವೆ. ಸ್ವಲ್ಪ ದಿನದಿಂದ ನಡೆಯುತ್ತಿರುವ ಸಮಸ್ಯೆಗೆ ಇಂದು ಕ್ರಮೇಣ ಪರಿಹಾರವನ್ನು ಕಾಣಬಹುದು. ಅಲ್ಲದೆ ಅನುಭವಿ ವ್ಯಕ್ತಿಯಿಂದ ಮಾರ್ಗದರ್ಶನವನ್ನು ಪಡೆಯಬಹುದು. ಇಂದು ಅಪರಿಚಿತರೊಂದಿಗೆ ಮಾತನಾಡುವಾಗ ಸ್ವಲ್ಪ ಜಾಗರೂಕರಾಗಿರುವುದು ಸಹ ಮುಖ್ಯವಾಗುತ್ತದೆ. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಅವರಿಗೆ ಬಹಿರಂಗಪಡಿಸಬೇಡಿ. ಹಣದ ವಹಿವಾಟಿಗೆ ಸಂಬಂಧಿಸಿದ ವಿಷಯಗಳಲ್ಲಿಯೂ ಜಾಗರೂಕರಾಗಿರಿ. ಎಲ್ಲ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳುವುದು ಉತ್ತಮ. ಇಂದು ಮನೆ ಮತ್ತು ಕುಟುಂಬದಲ್ಲಿ ಸ್ಥಿರತೆ ಮತ್ತು ಭದ್ರತೆಯ ವಾತಾವರಣ ಇರುತ್ತದೆ. ಹಿರಿಯರ ಮಾರ್ಗದರ್ಶನ ಮತ್ತು ಬೆಂಬಲವು ನಿಮಗೆ ಗುರಾಣಿಯಂತೆ ಕಾರ್ಯನಿರ್ವಹಿಸುತ್ತದೆ. ಆದರೆ ಮಕ್ಕಳ ಮುಗ್ಧತೆ ನಿಮ್ಮ ಮನೆಯನ್ನು ಹೊಸ ಚೈತನ್ಯದಿಂದ ತುಂಬುತ್ತದೆ. ಕೌಟುಂಬಿಕ ವಿಷಯಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಪ್ರಾಮುಖ್ಯತೆ ನೀಡಲಾಗುವುದು ಮತ್ತು ನಿಮ್ಮ ನಾಯಕತ್ವವು ಆರ್ಥಿಕ ಮತ್ತು ದೇಶೀಯ ಪರಿಸ್ಥಿತಿಗಳನ್ನು ಬಲಪಡಿಸುತ್ತದೆ. ಇಂದು ವಿಶೇಷ ಕಾರ್ಯಕ್ರಮ ಅಥವಾ ಆಚರಣೆಯು ನಿಮ್ಮ ಸಂಬಂಧಗಳಲ್ಲಿ ನಿಕಟತೆ ಮತ್ತು ಆಳವನ್ನು ಹೆಚ್ಚಿಸುತ್ತದೆ. ಕುಟುಂಬ ಸದಸ್ಯರಲ್ಲಿ ಸಹಕಾರ ಮತ್ತು ಗೌರವ ಇಂದು ಹೆಚ್ಚು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಂದು ಕಠಿಣ ಪರಿಶ್ರಮ ಮತ್ತು ನಾಯಕತ್ವದ ಕೌಶಲ್ಯಗಳು ನಿಮಗೆ ಹೊಸ ಸಾಧನೆಗಳನ್ನು ತರುತ್ತವೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತುಗಳನ್ನು ಗಂಭೀರವಾಗಿ ಕೇಳಲಾಗುತ್ತದೆ ಮತ್ತು ನಿಮ್ಮ ತಂತ್ರವು ತಂಡಕ್ಕೆ ನಿರ್ದೇಶನ ನೀಡುತ್ತದೆ. ಹಿರಿಯರು ನಿಮ್ಮ ಕೆಲಸದಿಂದ ಪ್ರಭಾವಿತರಾಗುತ್ತಾರೆ ಮತ್ತು ಬಡ್ತಿ ಅಥವಾ ಹೊಸ ಅವಕಾಶಗಳನ್ನು ಪಡೆಯುವ ಬಲವಾದ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ನಿಮ್ಮ ನಿರ್ಧಾರಗಳು ದೀರ್ಘಕಾಲದವರೆಗೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ. ಇಂದು ಪ್ರೀತಿಯ ಜೀವನದಲ್ಲಿ ಜವಾಬ್ದಾರಿ ಮತ್ತು ಪ್ರಬುದ್ಧತೆಯ ಪ್ರಜ್ಞೆ ಗೋಚರಿಸುತ್ತದೆ. ಪಾಲುದಾರರು ನಿಮ್ಮನ್ನು ನಂಬುತ್ತಾರೆ ಮತ್ತು ನಿಮ್ಮ ನಿರ್ಧಾರಗಳನ್ನು ಗೌರವಿಸುತ್ತಾರೆ. ವಿವಾಹಿತರಿಗೆ ಈ ಸಮಯವು ಸಂಬಂಧದಲ್ಲಿ ಸ್ಥಿರತೆ ಮತ್ತು ಆಳವಾದ ತಿಳುವಳಿಕೆಯನ್ನು ತರಲಿದೆ. ಅವಿವಾಹಿತರು ಗಂಭೀರ ಮತ್ತು ಶಾಶ್ವತ ಸಂಬಂಧದತ್ತ ಸಾಗಬಹುದು. ಸಂಬಂಧಗಳಲ್ಲಿ ಗೌರವ, ಸಹಕಾರ ಮತ್ತು ಆಳವಾದ ಭಾವನಾತ್ಮಕ ಸಂಪರ್ಕವು ಇಂದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಇಂದು ಅತಿಯಾದ ಕೆಲಸವು ನಿಮ್ಮ ಆಯಾಸಕ್ಕೆ ಕಾರಣವಾಗಬಹುದು. ಆದ್ದರಿಂದ ಸಮತೋಲಿತ ದಿನಚರಿಯನ್ನು ಅಳವಡಿಸಿಕೊಳ್ಳುವುದು ಪ್ರಯೋಜನಕಾರಿಯಾಗಿದೆ. ಯೋಗ ಮತ್ತು ನಿಯಮಿತ ವ್ಯಾಯಾಮವು ನಿಮ್ಮ ದೇಹವನ್ನು ಬಲಪಡಿಸುತ್ತದೆ. ನೀವು ಇಂದು ಹಳೆಯ ಸಮಸ್ಯೆಗಳಿಂದ ಪರಿಹಾರವನ್ನು ಅನುಭವಿಸುವಿರಿ, ಆದರೆ ಮಾನಸಿಕ ಒತ್ತಡವನ್ನು ತಪ್ಪಿಸುವುದು ಅವಶ್ಯಕವಾಗಿದೆ. ಧನುರಾಶಿ, ಇಂದು ನಿಮ್ಮ ಧೈರ್ಯ ಮತ್ತು ಸ್ಪಷ್ಟ ಚಿಂತನೆ ಯಶಸ್ಸಿನ ಕೀಲಿಯಾಗಿರುತ್ತದೆ. ಆರ್ಥಿಕ ಹಿತಕ್ಕಾಗಿ ಯೋಜನೆಗಳನ್ನು ಜಾಗರೂಕತೆಯಿಂದ ರೂಪಿಸಿರಿ. ಆಧ್ಯಾತ್ಮಿಕ ಚಟುವಟಿಕೆಗಳು ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತವೆ. ಹಿಂದಿನ ಕೆಲಸಗಳನ್ನು ಮರುಪರಿಶೀಲನೆ ಮಾಡಿ ಅದನ್ನು ಪೂರೈಸಲು ಸಮಯವನ್ನು ತೆಗೆದುಕೊಳ್ಳಿ. ಇಂದು ಸಂಜೆ ಸಮಯದಲ್ಲಿ ನೆಮ್ಮದಿ ತರಲು ಓದು ಅಥವಾ ಯೋಗವನ್ನು ಅಭ್ಯಾಸ ಮಾಡಿ. ಇಂದು ನಿಮ್ಮ ದಿನಚರಿಯಲ್ಲಿ ನೀವು ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತೀರಿ ಮತ್ತು ಹಳೆಯ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ಗ್ರಹಿಕೆಗಳನ್ನು ಸಮಯಕ್ಕೆ ಸರಿಯಾಗಿ ಪರಿಹರಿಸುತ್ತೀರಿ.
ಮಕ್ಕಳು ತಮ್ಮ ಪ್ರಯತ್ನಗಳ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಹಿರಿಯರ ಅನುಭವಗಳನ್ನು ಖಂಡಿತವಾಗಿಯೂ ಅಳವಡಿಸಿಕೊಳ್ಳಿ. ಇಂದು ನಿಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿ ಮತ್ತು ಇತರರ ವೈಯಕ್ತಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ಇದರಿಂದಾಗಿ ನಿಮ್ಮ ಗೌರವ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಮನೆಯಲ್ಲಿ ಅತಿಥಿಗಳ ಆಗಮನವು ಅನೇಕ ಪ್ರಮುಖ ಕೆಲಸಗಳಲ್ಲಿ ಅಡಚಣೆಗಳನ್ನು ಉಂಟು ಮಾಡಬಹುದು. ಇದರಿಂದಾಗಿ ನಿಮ್ಮ ಮನಸ್ಸು ದುಃಖಿತವಾಗಿರುತ್ತದೆ. ಇಂದು ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಶುಭ ಕಾರ್ಯಕ್ರಮ ಅಥವಾ ಆಚರಣೆಯು ಮನೆಯಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ ಮತ್ತು ಎಲ್ಲ ಸದಸ್ಯರು ಪರಸ್ಪರ ಸಾಮರಸ್ಯವನ್ನು ಅನುಭವಿಸುತ್ತಾರೆ. ಹಿರಿಯರ ಆಶೀರ್ವಾದವು ನಿಮಗೆ ಶಕ್ತಿಯ ಮೂಲವಾಗಿರುತ್ತದೆ, ಆದರೆ ಮಕ್ಕಳ ಸಾಧನೆಗಳು ನಿಮ್ಮನ್ನು ಹೆಮ್ಮೆ ಪಡುವಂತೆ ಮಾಡುತ್ತದೆ. ಹಣದ ವಿಷಯದಲ್ಲಿ ಕುಟುಂಬದಲ್ಲಿ ಸ್ಥಿರತೆ ಇರುತ್ತದೆ ಮತ್ತು ಹಳೆಯ ವಿವಾದಕ್ಕೆ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದು. ಇಂದು ಕುಟುಂಬದ ಏಕತೆ ಮತ್ತು ಸಂತೋಷವನ್ನು ಪಾಲಿಸಲು ಅವಕಾಶವನ್ನು ತರುತ್ತದೆ. ಇಂದು ಸಹ ಉದ್ಯೋಗಿಗಳ ಬೆಂಬಲ ಮತ್ತು ಮೇಲಧಿಕಾರಿಗಳ ಮೆಚ್ಚುಗೆ ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸುತ್ತದೆ. ದೀರ್ಘಕಾಲದವರೆಗೆ ಒಂದು ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದವರಿಗೆ ಇಂದು ಉತ್ತಮ ಫಲಿತಾಂಶಗಳು ಸಿಗುವ ಸಾಧ್ಯತೆ ಇದೆ. ನಿಮ್ಮ ಪ್ರಯತ್ನಗಳು ಕೆಲಸದ ಸ್ಥಳದಲ್ಲಿ ಹಬ್ಬದ ವಾತಾವರಣವನ್ನು ಅನುಭವಿಸುವಂತೆ ಮಾಡುತ್ತದೆ. ನಿಮಗೆ ಇಂದು ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗಬಹುದು. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಉತ್ಸಾಹ ಮತ್ತು ಸಂತೋಷದ ಅಲೆ ಇರುತ್ತದೆ. ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಉಷ್ಣತೆ ಮತ್ತು ಸಮತೋಲನ ಇರುತ್ತದೆ. ವಿಶೇಷ ಸಂದರ್ಭವನ್ನು ಒಟ್ಟಿಗೆ ಆಚರಿಸುವುದು ನಿಮ್ಮ ಬಂಧವನ್ನು ಬಲಪಡಿಸುತ್ತದೆ. ವಿವಾಹಿತರಿಗೆ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಮತ್ತು ಒಟ್ಟಿಗೆ ಆಚರಿಸುವುದು ಸಂಬಂಧಕ್ಕೆ ಹೆಚ್ಚಿನ ಆಳವನ್ನು ನೀಡುತ್ತದೆ. ಅವಿವಾಹಿತರು ಇಂದು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು. ಇಂದು ಭವಿಷ್ಯದಲ್ಲಿ ಸ್ಥಿರ ಸಂಬಂಧಕ್ಕೆ ಕಾರಣವಾಗುವ ಮುಖ್ಯ ದಿನವನ್ನು ನೀವು ಕಳೆಯುತ್ತೀರಿ. ಇಂದು ನಿಮ್ಮ ಆರೋಗ್ಯದಲ್ಲಿ ಲಘು ವ್ಯಾಯಾಮ ಮತ್ತು ಯೋಗವು ನಿಮ್ಮ ದೇಹವನ್ನು ನಮ್ಯವಾಗಿ ಮತ್ತು ಸಕ್ರಿಯವಾಗಿ ಇಡುತ್ತದೆ. ನೀವು ದೀರ್ಘಕಾಲದ ಆಯಾಸದಿಂದ ಪರಿಹಾರವನ್ನು ಪಡೆಯುತ್ತೀರಿ. ತಾಜಾತನ ಮತ್ತು ಮಾನಸಿಕ ಶಾಂತಿಗಾಗಿ ನೀವು ನಿಮ್ಮ ಕೆಲಸವನ್ನು ಹೆಚ್ಚು ಉತ್ಸಾಹದಿಂದ ಮಾಡಲು ಸಾಧ್ಯವಾಗುತ್ತದೆ. ಮಕರ ರಾಶಿ, ಇಂದು ನಿಮ್ಮ ಶ್ರಮ ಮತ್ತು ಪರಿಶ್ರಮ ಉತ್ತಮ ಫಲ ತರುತ್ತದೆ. ಉದ್ಯೋಗ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಜಾಗರೂಕತೆ ಮುಖ್ಯವಾಗುತ್ತದೆ. ಆರ್ಥಿಕ ವಿಚಾರದಲ್ಲಿ ಸರಿಯಾದ ನಿರ್ಧಾರ ಕೈಗೊಳ್ಳಿ. ಅನಗತ್ಯ ಹೂಡಿಕೆ ತಪ್ಪಿಸಿ. ಇಂದು ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸಿದರೆ ನಿಮಗೆ ಮೆಚ್ಚುಗೆ ಸಿಗುತ್ತದೆ. ಇಂದು ಆರೋಗ್ಯದ ಕಡೆಗೂ ಗಮನ ಹರಿಸಿ. ಇಂದು ಕಾರ್ಯನಿರತವಾಗಿದ್ದರೂ ನಿಮ್ಮ ಹವ್ಯಾಸಗಳು ಮತ್ತು ಆಸಕ್ತಿಗಳಿಗೆ ನೀವು ಸಮಯ ಮೀಸಲಿಡುತ್ತೀರಿ. ಇದರಿಂದಾಗಿ ನೀವು ಒತ್ತಡ ಮುಕ್ತರಾಗಿ ಮತ್ತು ಚೈತನ್ಯಶೀಲರಾಗಿರುತ್ತೀರಿ. ನೀವು ಧಾರ್ಮಿಕ ಚಟುವಟಿಕೆಗಳತ್ತಲೂ ಒಲವು ತೋರುವಿರಿ. ವಿದ್ಯಾರ್ಥಿಗಳು ತಮ್ಮ ಯಾವುದೇ ಯೋಜನೆಗಳನ್ನು ಪೂರ್ಣಗೊಳಿಸುವ ಮೂಲಕ ಮಾನಸಿಕ ಶಾಂತಿಯನ್ನು ಪಡೆಯುತ್ತಾರೆ. ಇಂದು ಅನುಪಯುಕ್ತ ವಾದಗಳು ಮತ್ತು ಚರ್ಚೆಗಳಿಂದ ದೂರವಿರಿ. ಇಲ್ಲದಿದ್ದರೆ ನೀವು ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು. ಅಲ್ಲದೆ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಬಹುದು. ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ನೀವು ತೊಂದರೆ ಎದುರಿಸಿದರೆ ನೀವು ಒಂದು ಅಡ್ಡದಾರಿಯಲ್ಲಿ ನಿಂತಿರುವಂತೆ ಭಾವಿಸುವಿರಿ. ಇಂದು ನಿಮ್ಮ ದಿನವು ಸ್ಥಿರತೆ, ಅಧಿಕಾರ ಮತ್ತು ಜವಾಬ್ದಾರಿಗಳಿಂದ ತುಂಬಿರುತ್ತದೆ. ನಿಮ್ಮ ನಿರ್ಧಾರಗಳು ಕುಟುಂಬದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಮತ್ತು ಎಲ್ಲರೂ ನಿಮ್ಮಿಂದ ಮಾರ್ಗದರ್ಶನವನ್ನು ನಿರೀಕ್ಷಿಸುತ್ತಾರೆ. ಕುಟುಂಬದ ಸುರಕ್ಷತೆ ಮತ್ತು ಯೋಗಕ್ಷೇಮದ ಬಗ್ಗೆ ನೀವು ಗಂಭೀರವಾಗಿರುತ್ತೀರಿ. ಆರ್ಥಿಕ ಮಟ್ಟದಲ್ಲಿ ಸ್ಥಿರತೆ ಇರುತ್ತದೆ ಮತ್ತು ಸಾಮಾಜಿಕ ಗೌರವ ಹೆಚ್ಚಾಗುತ್ತದೆ. ಮನೆಯ ವಾತಾವರಣದಲ್ಲಿ ಶಿಸ್ತು ಇರುತ್ತದೆ ಮತ್ತು ನೀವು ಎಲ್ಲರಿಗೂ ಸರಿಯಾದ ದಿಕ್ಕನ್ನು ತೋರಿಸುವ ಆಧಾರ ಸ್ತಂಭವಾಗಿರುತ್ತೀರಿ.
ಇಂದು ಸಹ ಉದ್ಯೋಗಿಗಳು ಮತ್ತು ಅಧೀನ ಅಧಿಕಾರಿಗಳು ನಿಮ್ಮ ಅನುಭವ ಮತ್ತು ಜ್ಞಾನದಿಂದ ಪ್ರಯೋಜನ ಪಡೆಯಬಹುದು. ಹಿರಿಯ ಅಧಿಕಾರಿಗಳಿಂದ ನಂಬಿಕೆ ಮತ್ತು ಜವಾಬ್ದಾರಿಯುತ ಸ್ಥಾನದ ಸಾಧ್ಯತೆ ಹೆಚ್ಚಿರುತ್ತದೆ. ಇದು ಸಂಘಟಿತ ಕಾರ್ಯತಂತ್ರವನ್ನು ರೂಪಿಸುವ ಸಮಯ. ಅಲ್ಲಿ ಬಲವಾದ ಯೋಜನೆಗಳು ದೀರ್ಘಾವಧಿಯಲ್ಲಿ ಪ್ರಯೋಜನ ಪಡೆಯುತ್ತವೆ. ನಿಮ್ಮ ಸಾಮರ್ಥ್ಯದೊಂದಿಗೆ ನೀವು ಕೆಲಸದ ಸ್ಥಳದಲ್ಲಿ ಹೊಸ ಗುರುತನ್ನು ರಚಿಸುವಿರಿ. ಇಂದು ಪ್ರೇಮ ಜೀವನದಲ್ಲಿ ಜವಾಬ್ದಾರಿ ಮತ್ತು ಗಂಭೀರತೆಯ ಪ್ರಭಾವ ಇರುತ್ತದೆ. ಸಂಗಾತಿ ನಿಮ್ಮ ಮಾರ್ಗದರ್ಶನ ಮತ್ತು ಭದ್ರತೆಯನ್ನು ಮೆಚ್ಚುತ್ತಾರೆ. ವಿವಾಹಿತರಿಗೆ ಸಂಬಂಧದಲ್ಲಿ ಸ್ಥಿರತೆ ಮತ್ತು ಭದ್ರತೆಯ ಭಾವನೆ ಹೆಚ್ಚಾಗುತ್ತದೆ. ನಿಮ್ಮ ಸಂಬಂಧಕ್ಕೆ ಬಲವಾದ ಅಡಿಪಾಯವನ್ನು ನೀಡಲು ನೀವು ಕಾಂಕ್ರೀಟ್ ಕ್ರಮಗಳನ್ನು ತೆಗೆದುಕೊಳ್ಳಬಹುದು, ಅಂದರೆ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಅವಿವಾಹಿತರು ತಮ್ಮ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವಲ್ಲಿ ಕುಟುಂಬ ಅಭಿಪ್ರಾಯವನ್ನು ಮುಖ್ಯವೆಂದು ಇಂದು ಪರಿಗಣಿಸಬಹುದು. ಪ್ರೇಮ ಸಂಬಂಧದಲ್ಲಿ ನಂಬಿಕೆ ಮತ್ತು ಪ್ರಬುದ್ಧತೆಯು ಮುಖ್ಯವಾಗಿರುತ್ತದೆ. ಇಂದು ನಿಮ್ಮ ಕೆಲಸ ಮತ್ತು ಜವಾಬ್ದಾರಿಗಳ ಒತ್ತಡವು ಆಯಾಸವನ್ನು ತರಬಹುದು. ಆದ್ದರಿಂದ ಸಮಯೋಚಿತ ವಿಶ್ರಾಂತಿ ಮತ್ತು ಸಮತೋಲಿತ ಆಹಾರವು ಅವಶ್ಯಕವಾಗಿದೆ. ಬೆನ್ನು ಮೂಳೆ, ಮೊಣಕಾಲುಗಳು ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೆ ಅದಕ್ಕೆ ವಿಶೇಷ ಗಮನ ಕೊಡಿ. ಶಿಸ್ತುಬದ್ಧ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ನಿಮ್ಮನ್ನು ಸದೃಢವಾಗಿ ಮತ್ತು ಶಕ್ತಿಯುತವಾಗಿ ಇರಿಸುತ್ತದೆ. ಕುಂಭರಾಶಿ, ಇಂದು ನಿಮ್ಮ ಹೊಸ ಯೋಜನೆಗಳಿಗೆ ಅವಕಾಶಗಳು ಸುಲಭವಾಗಿ ದೊರೆಯುತ್ತವೆ. ತ್ವರಿತ ನಿರ್ಧಾರ ಬೇಡ. ಆರ್ಥಿಕ ಹಿತಕ್ಕಾಗಿ ಚಟುವಟಿಕೆಗಳಲ್ಲಿ ಜಾಗರೂಕ ನಿರ್ವಹಣೆ ಅಗತ್ಯವಿದೆ. ಇಂದು ಸ್ನೇಹ ಮತ್ತು ಕುಟುಂಬದ ಸಂಬಂಧಗಳು ಉತ್ತಮವಾಗಿ ಬೆಳೆಯುತ್ತವೆ. ಇಂದು ಹಿರಿಯರ ಮಾರ್ಗದರ್ಶನ ಪಡೆಯುವುದು ನಿಮಗೆ ಉತ್ತಮ ಫಲವನ್ನು ತರುತ್ತದೆ. ಇಂದು ಕೆಲವು ರಾಜಕೀಯ ವ್ಯಕ್ತಿಗಳನ್ನು ಭೇಟಿಯಾಗುವುದರಿಂದ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತದೆ. ಇದರೊಂದಿಗೆ ಸಾರ್ವಜನಿಕ ಸಂಪರ್ಕದ ವ್ಯಾಪ್ತಿಯು ಹೆಚ್ಚಾಗುತ್ತದೆ ಮತ್ತು ಅವರ ಮೂಲಕ ನಿಮ್ಮ ಯಾವುದೇ ಪ್ರಮುಖ ಕೆಲಸವು ಸುಲಭವಾಗಿ ಪೂರ್ಣಗೊಳ್ಳುತ್ತದೆ. ಯುವಕರು ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಕೆಲವು ಮಾಹಿತಿಯನ್ನು ಇಂದು ಪಡೆಯಬಹುದು. ಚರ್ಚೆಯ ಪರಿಸ್ಥಿತಿ ಉದ್ಭವಿಸಬಹುದು. ಇಂದು ಕಾರಣವಿಲ್ಲದೆ ಯಾರೊಂದಿಗೂ ಸಂಪರ್ಕದಲ್ಲಿರದೆ ನಿಮ್ಮ ಕೆಲಸದ ಮೇಲೆ ಹೆಚ್ಚು ಗಮನ ಹರಿಸುವುದು ಉತ್ತಮ. ಸಣ್ಣ ವಿಷಯಗಳಿಗೆ ಒತ್ತಡಕ್ಕೆ ಒಳಗಾಗುವ ಬದಲು ಅವರನ್ನು ನಿರ್ಲಕ್ಷಿಸಲು ಕಲಿಯಿರಿ. ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಇಂದು ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳ ಹೊರೆಯಿಂದ ತುಂಬಿದ ದಿನವಾಗಿರುತ್ತದೆ. ನೀವು ಕುಟುಂಬದಲ್ಲಿ ಒಂದೇ ಸಮಯದಲ್ಲಿ ಅನೇಕ ಜವಾಬ್ದಾರಿಗಳನ್ನು ಹೊರಬೇಕಾಗಬಹುದು. ಇದು ನಿಮಗೆ ದಣಿವು ಮತ್ತು ಒತ್ತಡವನ್ನುಂಟು ಮಾಡುತ್ತದೆ. ಹಿರಿಯರ ಅಗತ್ಯತೆಗಳು ಮತ್ತು ಮಕ್ಕಳ ಆರೈಕೆಯನ್ನು ಸಮತೋಲನಗೊಳಿಸುವುದು ಕಷ್ಟಕರವಾಗಬಹುದು. ಹಣಕಾಸಿನ ವಿಷಯಗಳಲ್ಲಿ ಸ್ಥಿರತೆ ಇರುತ್ತದೆ, ಆದರೆ ಖರ್ಚುಗಳ ಬಗ್ಗೆ ಗಮನ ಹರಿಸುವುದು ಮುಖ್ಯವಾಗುತ್ತದೆ. ಕೌಟುಂಬಿಕ ಕಾರ್ಯಕ್ರಮಕ್ಕಾಗಿ ಸಿದ್ಧತೆಗಳು ನಿಮ್ಮನ್ನು ಕಾರ್ಯನಿರತವಾಗಿರಿಸಬಹುದು. ಮನೆಯಲ್ಲಿ ಸಹಕಾರದ ಕೊರತೆಯನ್ನು ನೀವು ಅನುಭವಿಸಬಹುದು. ಇಂದು ಸಹ ಉದ್ಯೋಗಿಗಳಿಂದ ನಿರೀಕ್ಷಿತ ಬೆಂಬಲ ಸಿಗದಿದ್ದರೆ ನೀವು ಒಬ್ಬಂಟಿಯಾಗಿ ಕೆಲಸವನ್ನು ನಿಭಾಯಿಸಬೇಕಾಗಬಹುದು. ಹಿರಿಯರು ನಿಮ್ಮ ಸಮರ್ಪಣೆಯನ್ನು ನೋಡುತ್ತಾರೆ, ಆದರೆ ನಿಮ್ಮ ಸಮತೋಲನವನ್ನು ಕಾಯ್ದುಕೊಳ್ಳುವುದು ನಿಮ್ಮ ಕೈಯಲ್ಲಿರುತ್ತದೆ. ಇದು ಬಹಳಷ್ಟು ಕಠಿಣ ಪರಿಶ್ರಮದ ಸಮಯ. ತಾಳ್ಮೆಯಿಂದ ಮಾಡಿದ ಕೆಲಸವು ಭವಿಷ್ಯದಲ್ಲಿ ಯಶಸ್ಸನ್ನು ತರುತ್ತವೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಉದ್ವಿಗ್ನತೆ ಮತ್ತು ಅಂತರದ ಸಾಧ್ಯತೆ ಇದೆ. ಸಂಗಾತಿಗೆ ಸಮಯ ನೀಡಲು ಸಾಧ್ಯವಾಗದಿರುವುದು ದೂರುಗಳಿಗೆ ಕಾರಣವಾಗಬಹುದು. ಸಂಬಂಧವನ್ನು ಹೊರೆಯಾಗಿ ತೆಗೆದುಕೊಳ್ಳಬೇಡಿ, ಬದಲಿಗೆ ಸಂಭಾಷಣೆ ಮತ್ತು ಸೂಕ್ಷ್ಮತೆಯಿಂದ ಅದನ್ನು ಸುಲಭಗೊಳಿಸಿ. ವಿವಾಹಿತರು ಸಂಬಂಧದಲ್ಲಿ ಜವಾಬ್ದಾರಿಗಳನ್ನು ಮತ್ತು ಕುಟುಂಬದ ಅಗತ್ಯಗಳನ್ನು ಸಮತೋಲನಗೊಳಿಸಬೇಕಾಗುತ್ತದೆ. ಅವಿವಾಹಿತರು ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳುವ ಮೂಲಕ ಸಂಬಂಧವನ್ನು ಬಲಪಡಿಸಬಹುದು. ಇಂದು ಸಂಜೆ ನಿಮಗೆ ಕಿರಿಕಿರಿಯು ಹೆಚ್ಚಾಗಬಹುದು. ನಿಯಮಿತ ವ್ಯಾಯಾಮ, ಲಘುವಾದ ಆಹಾರ ಮತ್ತು ಸಕಾಲಿಕ ವಿಶ್ರಾಂತಿ
ಇವು ಬಹಳ ಮುಖ್ಯವಾಗುತ್ತವೆ. ನೀರು ಮತ್ತು ಪೌಷ್ಟಿಕ ಆಹಾರದ ಸೇವನೆಯು ನಿಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಳುತ್ತದೆ. ಒತ್ತಡವನ್ನು ತಪ್ಪಿಸಲು ಧ್ಯಾನ ಅಥವಾ ಸಂಗೀತವು ಸಹಾಯಕವಾಗಿರುತ್ತವೆ. ಮೀನರಾಶಿ, ಇಂದು ನಿಮ್ಮ ಚಿಂತನಾ ಶಕ್ತಿಯ ಉತ್ತಮ ಮಾರ್ಗ ತೋರಿಸುತ್ತದೆ. ಹಳೆಯ ಸಂಬಂಧಗಳಲ್ಲಿ ಹೊಸ ಮಾತುಗಳು ಬೆಳೆಯುತ್ತವೆ. ಆರ್ಥಿಕ ಹಿತಕ್ಕಾಗಿ ಸೂಕ್ತ ನಿರ್ಧಾರ ಕೈಗೊಳ್ಳಿ. ಆತ್ಮವಿಶ್ವಾಸದಿಂದ ಹೊಸ ಕಲಿಕೆ ಪ್ರಾರಂಭಿಸಲು ಸಮಯ ತೆಗೆದುಕೊಳ್ಳಿ. ಇಂದು ಯಾವುದೇ ಸಮಸ್ಯೆ ಎದುರಾದಾಗ ಚಿಂತನೆಯಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. ಇಂದು ಯಾವುದೇ ಹೊಸ ಕೆಲಸ ಅಥವಾ ಹೂಡಿಕೆಯನ್ನು ಪ್ರಾರಂಭಿಸುವ ಮೊದಲು ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪಡೆಯುವುದು ನಿಮ್ಮನ್ನು ತೊಂದರೆಗಳಿಂದ ರಕ್ಷಿಸುತ್ತದೆ. ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದೈನಂದಿನ ದಿನಚರಿಯ ಭಾಗವನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ನಡವಳಿಕೆ ಮತ್ತು ದಿನಚರಿಯಲ್ಲಿ ಆಶ್ಚರ್ಯಕರ ಸುಧಾರಣೆಯನ್ನು ನೀವು ನೋಡುತ್ತೀರಿ. ಇಂದು ಪರಸ್ಪರ ಕುಟುಂಬ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಕಟ ಸಂಬಂಧಿಗಳ ನಡುವೆ ಸ್ವಲ್ಪ ಉದ್ವಿಗ್ನತೆ ಉಂಟಾಗಬಹುದು. ಷೇರುಗಳಲ್ಲಿ ಹೊಸ ಹೂಡಿಕೆಗಳನ್ನು ಸದ್ಯಕ್ಕೆ ಮುಂದೂಡಿ, ಏಕೆಂದರೆ ಹಣಕ್ಕೆ ಸಂಬಂಧಿಸಿದ ಕೆಲವು ನಷ್ಟದ ಸಂದರ್ಭಗಳು ಇಂದು ಕಂಡುಬರುತ್ತಿವೆ. ಇಂದು ಕುಟುಂಬದಲ್ಲಿ ಸಹಕಾರ ಮತ್ತು ಪರಸ್ಪರ ಸಮನ್ವಯದ ಸುಂದರ ವಾತಾವರಣ ಇರುತ್ತದೆ. ಹಿರಿಯರ ಮಾರ್ಗದರ್ಶನ ಮತ್ತು ಮಕ್ಕಳ ಉತ್ಸಾಹವು ಮನೆಯನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿಸುತ್ತದೆ. ಯಾವುದೇ ಕುಟುಂಬ ಯೋಜನೆ ಅಥವಾ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರ ಕೊಡುಗೆ ಮುಖ್ಯವಾಗಿರುತ್ತದೆ. ಹಣದ ವಿಷಯದಲ್ಲಿ ದಿನವೂ ಸ್ಥಿರವಾಗಿರುತ್ತದೆ ಮತ್ತು ಮನೆಯಲ್ಲಿ ಕೆಲವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಬಹುದು. ಸಂಬಂಧಗಳಲ್ಲಿ ತಿಳುವಳಿಕೆಯ ಪ್ರಜ್ಞೆ ಆಳವಾಗುತ್ತದೆ. ಇದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಇಂದು ಸಹ ಉದ್ಯೋಗಿಗಳ ಬೆಂಬಲವು ನಿಮ್ಮ ಕೆಲಸವನ್ನು ಸುಲಭಗೊಳಿಸುತ್ತದೆ. ಹೊಸ ಯೋಜನೆಯಲ್ಲಿ ನಿಮ್ಮ ಸಲಹೆಗಳನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ನಿಮ್ಮ ಕೌಶಲ್ಯಗಳನ್ನು ಗೌರವಿಸಲಾಗುತ್ತದೆ. ಹಿರಿಯರು ನಿಮ್ಮ ಪ್ರಯತ್ನಗಳನ್ನು ಗುರುತಿಸುತ್ತಾರೆ ಮತ್ತು ಮುಂದುವರಿಯಲು ನಿಮಗೆ ಅವಕಾಶವನ್ನು ನೀಡುತ್ತಾರೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ತಿಳುವಳಿಕೆ ಮತ್ತು ಸಮತೋಲನ ಇರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಯೋಜನೆಗಳನ್ನು ರೂಪಿಸಲು ನಿಮಗೆ ಅವಕಾಶ ಸಿಗುತ್ತದೆ. ವಿವಾಹಿತರು ಮನೆಯ ಜವಾಬ್ದಾರಿಗಳಲ್ಲಿ ಪರಸ್ಪರ ಬೆಂಬಲ ನೀಡುತ್ತಾರೆ. ಅವಿವಾಹಿತರಿಗೆ ಸ್ನೇಹ ಪ್ರೀತಿಯಾಗಿ ಬದಲಾಗುವ ಸಾಧ್ಯತೆ ಇರುತ್ತದೆ. ಸಂಬಂಧಗಳಲ್ಲಿ ತಾಳ್ಮೆ ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಸಂಬಂಧವನ್ನು ಗಾಢವಾಗಿಸುತ್ತದೆ. ಇಂದು ದೇಹವನ್ನು ಸಕ್ರಿಯವಾಗಿಡಲು ಲಘು ವ್ಯಾಯಾಮ ಮತ್ತು ಯೋಗ ಪ್ರಯೋಜನಕಾರಿಯಾಗಿದೆ. ಸಾಕಷ್ಟು ನಿದ್ರೆ ಪಡೆಯುವುದು ಮತ್ತು ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳುವುದು ಮುಖ್ಯವಾಗುತ್ತದೆ. ನೀರು ಮತ್ತು ಹಣ್ಣುಗಳ ಸೇವನೆಯು ನಿಮಗೆ ಶಕ್ತಿ ಮತ್ತು ತಾಜಾತನವನ್ನು ನೀಡುತ್ತದೆ. ಮಾನಸಿಕವಾಗಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.